ವೆಲ್ಕಮ್ ಟು ಪ್ರತಿಬಿಂಬ ಚಾನೆಲ್. ಇಲ್ಲಿ ಪ್ರತಿ ಕಥೆಯು ಒಂದು ಹೃದಯದ ಪ್ರಯಾಣ, ನಗೆ, ನೋವು, ಜೀವನದ ಪಾಠಗಳು ಎಲ್ಲವನ್ನು ಹೇಳುವ ನಿಮ್ಮ ಕಥೆಗಳು. ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೆಣ್ಣು. ಜಗತ್ತು ಅವಳನ್ನು ತುಂಬ ಸಣ್ಣದಾಗಿ ನೋಡುತ್ತದೆ, ಆದರೆ ಅವಳ ಹೃದಯದಲ್ಲಿ ತುಂಬ ದೊಡ್ಡ ಕನಸುಗಳು. ಅವಳು ಬಲಿಷ್ಠಳು, ಅವಳು ದಯಾಳು. ಬದುಕು ಹೊಡೆದಾಗ ಕಣ್ಣೀರನ್ನು ಮರೆತು ನಗುವನ್ನು ಧರಿಸುವ ದೇವತೆ, ಸೋಲದೆ ಎದ್ದು ನಿಲ್ಲುವ ಶಕ್ತಿ. ಹೆಣ್ಣು ಏಕಾಂಗಿ ಅಲ್ಲ, ಅವಳ ಜೊತೆ ಇದೆ ನಮ್ಮ ಕಥೆ, ಅವಳ ಕನಸು, ಅವಳ ಹಾದಿ, ಹೆಣ್ಣಿನ ಹಾದಿ. ಒಂದೊಂದು ಕ್ಷಣದಲ್ಲಿ ನೋವು, ಒಂದೊಂದು ಹೆಜ್ಜೆಯಲ್ಲಿ ಹೋರಾಟ, ಆದರೆ ಕೊನೆಯಲ್ಲಿ ವಿಜಯ ನಮ್ಮದಾಗುವುದೇ ಖಚಿತ. ಗಾಳಿಯಲ್ಲಿ ತೇಲುತ್ತಿದ್ದ ಬೆಳಗಿನ ಹೊನಲು, ಕೋಗಿಲೆಯ ಕೂಗಿನಲ್ಲಿ ನಿದ್ರೆ ಕಳೆದು ಒಂದು ಚಿಕ್ಕ ಹಳ್ಳಿ, ಹೆಸರು ಕಾಳಿಗುಡ್ಡೆ. ಅಲ್ಲಿ ಒಂದು ಸಣ್ಣ ಮನೆಯಲ್ಲಿ ಒಂದು ಮಗು ಹುಟ್ಟಿತು. ಆ ಮಗುವಿಗೆ ಹೆಸರು ಇಡಲಾಯಿತು ಲಕ್ಷ್ಮಿ ಎಂದು. ಮನೆ ತುಂಬ ಶುಭಾಶಯದ ಗದ್ದಲ. ಹೆಣ್ಣು ಮಗು ಬಂದಿದೆಯಪ್ಪ ಅಂದು ಎಲ್ಲರೂ ಖುಷಿಪಟ್ಟರು. ಆದರೆ ಆ ಖುಷಿ ಹೆಚ್ಚು ಕಾಲ ಉಳಿಯಲಿಲ್ಲ. ಹೆಣ್ಣು ಮಗು ದೊಡ್ಡವಳಾಗುತ್ತಾ ಬಂದಂತೆ ಅವಳ ಬಗ್ಗೆ ಮಾತುಗಳು ಬದಲಾದವು. ಹೆಣ್ಣು ಮನೆಗೆ ಆದಾಯ ಕೊಡುವಳ, ನಾಳೆ ಹರಕೆ ಕೊಡಬೇಕು. ಹೆಣ್ಣು ಹುಟ್ಟಿದರೆ ಮನೆಗೆ ನಷ್ಟ. ಇವು ಲಕ್ಷ್ಮಿ ಕೇಳದೇ ಇರುವ ಮಾತುಗಳು ಅಲ್ಲ, ಆಕೆ ನಿತ್ಯ ಕೇಳಬೇಕಾದ ಮಾತುಗಳು. ಆದರೂ ಅವಳು ಹಸನಾಗಿ ನಗುತ್ತಾ ತನ್ನ ಪುಸ್ತಕಗಳನ್ನು ಹಿಡಿದು ಶಾಲೆಗೆ ಅಭಿಮಾನದಿಂದ ನಡೆಯುತ್ತಿದ್ದಳು. ಶಾಲೆಯಲ್ಲಿ ಟಾಪ್. ಗುರುಗಳು ಅವಳನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು. ಲಕ್ಷ್ಮಿ ದೇಶಕ್ಕೆ ಒಂದು ದಿನ ಹೆಸರು ತರುತ್ತಾಳೆ. ಹೀಗೆಲ್ಲ ಕೇಳುವುದು ಅವಳಿಗೆ ಕನಸಿಗೆ ರೆಕ್ಕೆ ಕಟ್ಟಿದಂತೆ ಆಗುತ್ತಿತ್ತು. ಆದರೆ ರಸ್ತೆ ಬದಿಯಲ್ಲಿ ಹಿಂಬಾಲಿಸುತ್ತಾ ಕೇಳುತ್ತಿದ್ದ ಅಸಭ್ಯ ಶಬ್ದಗಳು, ಕಣ್ಣುಗಳ ಕುರುಡು ನೋಟಗಳು, ಅವಳ ಮನದಲ್ಲಿತ್ತು ಹೆದರಿಕೆ. ಹೆಣ್ಣಾಗಿ ಹುಟ್ಟಿದ್ದು ತಪ್ಪೇನಾ? ರಾತ್ರಿ ಮಲಗುವಾಗಲೆಲ್ಲ ಕಣ್ಣೀರಿನಿಂದ ಕೆಟ್ಟ ಮಾತುಗಳನ್ನು ನೆನೆಸುತ್ತಿದ್ದಳು. ಮನೆ ಕೆಲಸ, ತಂಗಿಯನ್ನು ನೋಡಿಕೊಳ್ಳುವುದು, ಊಟ ಮಾಡುವುದು, ಜಗಳಾಟದ ನಡುವೆ ಅವಳು ಸೋಗನ್ನು ತೋರಿಸದೆ ಶಿಕ್ಷಣದಲ್ಲಿ ಗುರುತಾಗುತ್ತಾ ಬಂದಳು. ಪರೀಕ್ಷೆಗಳಲ್ಲಿ ಮೆರಗು ತೋರಿದಳು. ಅವಳ ಕನಸು ಡಾಕ್ಟರ್ ಆಗೋದು. ಆದರೆ ಮನೆ ಮಾತು, ಹೆಣ್ಣು ಹೆಚ್ಚಿನದಕ್ಕೆ ಓದೋದು ಬೇಡ, ಕಾಲೇಜ್ ಅಂದರೆ ಖರ್ಚು ಹೆಚ್ಚಾಗುತ್ತೆ. ನಿರಾಶೆ, ಹೃದಯ ಪುಡಿಗಟ್ಟಿ ಹೋದ ಕ್ಷಣ. ಆದರೆ ಲಕ್ಷ್ಮಿಗೊಂದು ಸತ್ಯ ಗೊತ್ತಿತ್ತು, ಹೆಣ್ಣು ತನ್ನ ಕನಸನ್ನು ತಾನೇ ಉಳಿಸಿಕೊಳ್ಳಬೇಕು. ಅವಳು ಹೆದರಲಿಲ್ಲ. ಟ್ಯೂಷನ್ ಕೊಡೋದನ್ನು ಆರಂಭಿಸಿದಳು. ತನ್ನನ್ನು ತಾನೇ ಓದಿಸಿಕೊಂಡು ಹೋಗುವ ನಿರ್ಧಾರ. ಮುಂದಿನ ದಾರಿಯಲ್ಲಿ ಇನ್ನೂ ದೊಡ್ಡ ಬೆಟ್ಟಗಳು ಎದುರು ನಿಂತಿದ್ದವು. ಆದರೂ ಲಕ್ಷ್ಮಿಯ ಕಣ್ಣುಗಳಲ್ಲಿ ಹೊತ್ತಿದ್ದ ಕನಸು ಅವಳನ್ನು ಮುಂದಕ್ಕೆ ಎಳೆದುಕೊಂಡು ಸಾಗುತ್ತಿತ್ತು. ಕತ್ತಲಿನಲ್ಲೋ ಬೆಳಕಿನ ಕಡೆಗೆ. ಹಳ್ಳಿ ಬಿಟ್ಟು ಲಕ್ಷ್ಮಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ ನಗರ ಬೆಂಗಳೂರಿಗೆ ಕಾಲಿಟ್ಟಳು. ಬಸ್ ನಿಲ್ದಾಣದಲ್ಲಿ ಜನರ ಗದ್ದಲ, ವಾಹನಗಳ ಶಬ್ದ, ಮೋಡಗಳ ಹಿಡಿದ ಕಟ್ಟಡಗಳನ್ನು ನೋಡಿ ಅವಳ ಹೃದಯದಲ್ಲಿ ಒಂದೆಡೆ ಭಯ, ಇನ್ನೊಂದೆಡೆ ಉಲ್ಲಾಸ. ತನ್ನ ಕೈಯಲ್ಲಿ ಒದ್ದೆಯಾದ ತಾಯಿಯ ಆಶೀರ್ವಾದದ ಹಣ್ಣುಗಳ ಚೀಲ. ಮನಸ್ಸಿನಲ್ಲಂತೂ ನನ್ನ ಕನಸು ನನಸಾಗಲೇಬೇಕು ಎಂಬ ಜ್ವಾಲೆ. ಆಫೀಸ್ ಸಂದರ್ಶನ ಯಶಸ್ವಿಯಾಗಿ ಮುಗಿದು ಅವಳು ಕೆಲಸ ಹಿಡಿದಳು. ತಿಂಗಳ ಮೊದಲ ಸಂಬಳ ಕೈಗೆ ಸಿಕ್ಕ ಕ್ಷಣ ಅವಳ ಕಣ್ಣುಗಳಲ್ಲಿ ನಗು ತುಂಬಿತ್ತು. ಅದೇ ರಾತ್ರಿ ತಂದೆಗೆ ಕರೆ ಮಾಡಿ ಹೇಳಿದಳು, ಅಪ್ಪ, ನಾನು ಏನಾದರೂ ಮಾಡಬಲ್ಲೆ.
ಕಡೆಯಿಂದ ಮೌನ. ಆ ಮೌನವೇ ಅಪ್ಪನ ಹೆಮ್ಮೆ. ಆದರೆ ನಗರ ಜೀವನ ಸುಲಭವಲ್ಲ. ಬೆಳಿಗ್ಗೆ 5ಕ್ಕೆ ಎದ್ದು ಬಸ್ಸಿಗೆ ಓಟ, ಆಫೀಸಿನಲ್ಲಿ ಹೆಣಗಾಟ. ಮನೆಗೆ ಬಂದು ತನ್ನ ಕನಸುಗಳಿಗಾಗಿ ರಾತ್ರಿ 12ರವರೆಗೆ ಓದು. ಆದರೂ ದೂರು ಇಲ್ಲ ಆಕೆ ಹೆಣ್ಣು. ಹೋರಾಟವೇ ಅವಳ ಹಾದಿ. ಕಾಲಕ್ರಮೇಣ ಆಫೀಸ್ನಲ್ಲಿ ಅವಳ ಸಾಮರ್ಥ್ಯ ಅರಿವಾಯಿತು. ಮ್ಯಾನೇಜರ್ ಸ್ವಲ್ಪ ಹೆಚ್ಚು ಕೆಲಸ ನೀಡಲು ಶುರು ಮಾಡಿದ. ಲಕ್ಷ್ಮಿಗೆ ಸಂತೋಷವಾಯಿತು. ಆದರೆ ಅದೇ ಮ್ಯಾನೇಜರ್ ಹೆಚ್ಚಾಗಿ ಹತ್ತಿರವಾಗಲು ಪ್ರಯತ್ನಿಸಿದ. ಚಹಾ ಕುಡಿಯೋಣ, ಔಟಿಂಗ್ ಹೋಗೋಣ, ಪ್ರಮೋಷನ್ ಕೊಡ್ತೀನಿ ಎಂದು. ಆ ಬಣ್ಣದ ಮಾತುಗಳು ಲಕ್ಷ್ಮಿಗೆ ಅಸಹ್ಯವಾಗ್ತಿತ್ತು. ನನ್ನ ಸಾಮರ್ಥ್ಯ ನನ್ನದೇ, ನನ್ನ ಕನಸು ನನ್ನದೇ, ಯಾರ ಹೆಗಲು ಹಿಡಿಯೋದು ಏರೋದಿಲ್ಲ. ಒಂದೇ ದಿನ ಮ್ಯಾನೇಜರ್ ಅವಳ ಕೈ ಹಿಡಿದು ಅವಳ ಕಣ್ಣು ಕೆಂಪಾಯಿತು. ಕೋಪ, ನೋವು, ನಡುಗು ಎಲ್ಲ ಒಂದೇ ಹೊತ್ತಲ್ಲಿ. ಧೈರ್ಯದಿಂದ ಕೈ ಬಿಡಿಸಿಕೊಂಡು ಆಫೀಸ್ HR ಗೆ ದೂರು ಕೊಟ್ಟಳು. ಕೆಲವೊಮ್ಮೆ ಸತ್ಯಕ್ಕೆ ಬೆನ್ನು ನಿಲ್ಲಿಸುವವರನ್ನು ಸಮಾಜ ಗೇಲಿ ಮಾಡುತ್ತದೆ. ಅವಳು ತಪ್ಪೇ ಮಾಡಿರಬಹುದು. ಹೆಣ್ಣಿನವರು ಸುಳ್ಳು ಹೇಳುತ್ತಾರೆ. ಆಫೀಸಿನ ಕಾಟ ಇನ್ನೂ ದ್ವಿಗುಣ. ಆದರೆ ಲಕ್ಷ್ಮಿ ಮಣಿಯಲಿಲ್ಲ. ನೇರವಾಗಿ ನ್ಯಾಯಕ್ಕಾಗಿ ಹೋರಾಟ. ಕೊನೆಯಲ್ಲಿ HR ತನಿಖೆಯಲ್ಲಿ ಸತ್ಯ ಹೊರಬಂತು. ಆ ಮ್ಯಾನೇಜರ್ ಕೆಲಸ ಕಳೆದುಕೊಂಡ. ಲಕ್ಷ್ಮಿ ಗೆದ್ದಳು. ಆದರೆ ಗೆಲುವಿನ ಹಿಂದೆ ಬೃಹತ್ ಗಾಯಗಳಿತ್ತು. ರಾತ್ರಿ ಮನೆಯ ಗರಿ ಹಾಸಿಗೆಯಲ್ಲಿ ಒಂದು ಸಣ್ಣ ಮಾತು ಕಿವಿಯಲ್ಲಿ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಮಲಗೋಕ್ಕೆ ಹಕ್ಕಿಲ್ಲವೇ? ತನ್ನ ನೆನಪುಗಳು ಮತ್ತೆ ಒಂದ್ಸಲ ಕಣ್ಣೀರಿನಲ್ಲಿ ತೋಯಿತು. ಆದರೂ ಅವಳ ಮುಖದಲ್ಲಿ ಮುಂದೆ ಸಾಗುವ ಆ ಒಂದು ನಗು. ಏಕೆಂದರೆ ಅವಳು ಬಲಿಷ್ಠಳು. ಅವಳು ಹೆಣ್ಣು. ಅವಳು ನಿನ್ನ ಅಮ್ಮ, ನಿನ್ನ ಅಕ್ಕ, ನಿನ್ನ ತಂಗಿ, ನಿನ್ನ ಜೀವನದ ಬೆಳಕು. ಅವಳ ಹೋರಾಟಗಳು ಕಾಣಿಸದಿದ್ದರೂ ಅವಳ ನೋವುಗಳನ್ನು ನೆಪವಿಲ್ಲದೆ ಸಹಿಸುತ್ತಾಳೆ. ಕನಸಿಗಾಗಿಯೇ ಬದುಕುವ ಅವಳ ಹಾದಿ ಅವಳನ್ನೇ ಒಂದು ಉದಾಹರಣೆಯನ್ನಾಗಿ ಮಾಡುತ್ತದೆ. ಇಂದು ಲಕ್ಷ್ಮಿಯ ಗೆಲುವು ಕೇವಲ ಅವಳದ್ದಲ್ಲ, ಪ್ರತಿಯೊಂದು ಹೆಣ್ಣು ಮಗಳದ್ದಾಗಿದೆ. ಸ್ಮರಿಸೋಣ, ಹೆಣ್ಣು ಹುಟ್ಟಿದ್ದೇ ಶಕ್ತಿ, ಬದುಕುವುದೇ ವಿಜಯ. ಅವಳ ಜೊತೆ ನಡೆಯೋಣ, ಅವಳನ್ನು ಗೌರವಿಸೋಣ, ಅವಳ ಕನಸುಗಳಿಗೆ ಕೈ ಚಾಚೋಣ. ಯಾಕಂದರೆ ಅವಳ ಗೆಲುವು ಮನುಕುಲದ ಗೆಲುವು. ನೋಡಿದ ಎಲ್ಲ ಪ್ರೇಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಇನ್ನಷ್ಟು ಇಂಥ ಮನಸೂರೆಗೊಳ್ಳುವ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.